ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ ಪಾಲಿಗೆದಲ್ಲಿ ಎರಡನೇ ಸುತ್ತಿನ ಕ್ಯಾಬಿನೆಟ್ ಸರ್ಕಸ್ ನಡೀತಾ ಇದೆ. ಈಗಾಗಲೇ 13 ಸಚಿವ ಸ್ಥಾನ ಭರ್ತಿಯಾಗಿದೆ. ಇನ್ನುಳಿದ ಮಂತ್ರಿ ಸ್ಥಾನಕ್ಕೆ ಭಾರೀ ಲಾಭಿಯನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಎರಡನೇ ಸುತ್ತಿನ ಕ್ಯಾಬಿನೆಟ್ ಸರ್ಕಸ್ ನಡೀತಾ ಇದೆ. 13 ಸಚಿವ ಸ್ಥಾನಗಳು ಈಗಾಗಲೇ ಭರ್ತಿಯಾಗಿದೆ. 20 ಮಂತ್ರಿ ಸ್ಥಾನ ಬಾಕಿ ಇರುವಂತದ್ದು. 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಶಾಸಕರು ಲಾಭಿಯನ್ನು ಮಾಡ್ತಾ ಇದ್ದಾರೆ. ಹೊಸಬರು ಹಿರಿಯ ಶಾಸಕರಿಂದಲೂ ಕೂಡ ಭಾರೀ ಪೈಪೋಟಿ ವ್ಯಕ್ತವಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು. ಎರಡನೇ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆಯೋಕೆ ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. ಮೊದಲ ಪಟ್ಟಿ ಬಿಡುಗಡೆಯಾಗಿ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಯಾವ ಖಾತೆಗಳನ್ನು ಕೊಡಬೇಕು ಕೊಟ್ಟಿದ್ದಾಗಿದೆ. ಕೆಲವೊಂದಷ್ಟು ಮುನಿಸುಗಳು, ಮನಸ್ತಾಪಗಳು ಎಲ್ಲವೂ ಕೂಡ ಇರುವಂಥದ್ದು. ಈಗ ಅದನ್ನ ಬಗೆಹರಿಸುವಂತಹ ಸ್ಥಾನಮಾನದಲ್ಲಿ ಕೂಡ ಹೈಕಮಾಂಡ್ ಇದೆ. ಆದರೆ ಇನ್ನುಳಿದಂತಹ 20 ಮಂತ್ರಿ ಸ್ಥಾನ ಬಾಕಿ ಇದೆ. ಹಾಗಾದ್ರೆ ಈ 20 ಮಂತ್ರಿ ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಜನ ಶಾಸಕರು ಲಾಭಿಯನ್ನು ಪಡಿತಾ ಇದ್ದಾರೆ. ಈ ಲಾಭಿಯನ್ನು ನಡೆಸ್ತಾ ಇರುವಂಥದ್ದು ಹೊಸಬರು ಕೂಡ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಹಿರಿಯ ಶಾಸಕರು ಕೂಡ ಭಾರಿ ಪೈಪೋಟಿಯಲ್ಲಿ ನಿಂತಿರುವಂಥದ್ದು. ಹಿರಿಯ ಶಾಸಕರಂದ್ರೆ ಈಗಾಗಲೇ 2 ಬಾರಿ 3 ಬಾರಿ, ಕೆಲವರು 8 ಬಾರಿ ಗೆದ್ದವರು ಕೂಡ ಇದ್ದಾರೆ. ಆ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡಬೇಕು ಎನ್ನುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಎರಡನೇ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆಯೋಕೆ ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ ಶಾಸಕರು. ಯಾವ ರೀತಿಯ ತಂತ್ರವನ್ನ ರೂಪಿಸಿದ್ರೆ ಹೈಕಮಾಂಡ್ ರೀಚ್ ಆಗಬಹುದು, ಆ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಉಳಿದಂತಹ ಶಾಸಕರು ಹಾಗೆ ಸಚಿವ ಆಕಾಂಕ್ಷಿಗಳು. ಸಚಿವ ಆಕಾಂಕ್ಷಿಗಳ ಲಿಸ್ಟ್ ನೋಡಿ ಹೈಕಮಾಂಡ್ಗೆ ಬಿಗ್ ಶಾಕ್ ಎದುರಾಗಿದೆ. ವಿಧಾನ ಪರಿಷತ್ ಬಳಿಕವೇ ಸಂಪುಟ ವಿಸ್ತರಣೆಯಾಗುತ್ತಾ? ಹಾಗಾದ್ರೆ ಸಚಿವರಾಗಲು 6-7 ಬಾರಿ ಗೆದ್ದವರಿಂದ ಭಾರೀ ಲಾಭಿ. ಸಚಿವ ಸ್ಥಾನಕ್ಕಾಗಿ ಖರ್ಗೆ ಮೊರೆ ಹೋದ ಹಲವರು. ಡಿಕೆ ಆಪ್ತರಿಂದಲೂ ಕೂಡ ಮಂತ್ರಿಗಿರಿಗೆ ಭಾರೀ ಲಾಭಿಯನ್ನ ಮಾಡಲಾಗ್ತಾ ಇದೆ. ನೋಡಿ, ಆಕಾಂಕ್ಷಿಗಳ ಲಿಸ್ಟ್ ಏನಿದೆ ಅದು ಉದ್ದಕ್ಕೆ ಬೆಳ್ಕೊಂತಾನೆ ಹೋಗ್ತಾ ಇದೆ. ಆ ಆಕಾಂಕ್ಷಿಗಳ ಲಿಸ್ಟ್ ಇದೀಗ ಹೈಕಮಾಂಡ್ಗೆ ಒಂದು ರೀತಿ ಶಾಕು, ಇನ್ನೊಂದು ರೀತಿ ತಲೆನೋವು. ಯಾವ ರೀತಿ ಬಗೆಹರಿಸೋದಪ್ಪ ಇದನ್ನ ಅಂತ ಅವರಿಗೇ ಗೊತ್ತಾಗ್ತಾ ಇಲ್ಲ. ಇನ್ನ ಈಗಾಗಲೇ ಸಿದ್ದು ಸಂಪುಟವನ್ನ ಸೇರಿದಂತಹ ಕೆಲವೊಂದಷ್ಟು ಸಚಿವರಿಗೆ ಕೋಕ್ ನೀಡಲಾಗಿದೆ. ಅಂದ್ರೆ ಈಗ ಫಸ್ಟ್ ಲಿಸ್ಟ್ ಅಲ್ಲಿ ಅವರ ಹೆಸರು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಎರಡನೇ ಲಿಸ್ಟ್ ಅಲ್ಲಿ ಅವರಿಗೆ ಅವಕಾಶವನ್ನ ನೀಡಲಾಗುತ್ತಾ? ಇದು ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ನೋಡಿ, ಸಚಿವರಾಗೋಕೆ ಹೊಸಬ್ರು ನಾವಿವಾಗ ತಾನೇ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೀವಿ, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಹೊಸ ಶಾಸಕರು ಕೂಡ ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವೀಗಾಗಲೇ ನಮ್ಮ ಕ್ಷೇತ್ರದಲ್ಲಿ 6 ಸರಿ ಗೆದ್ದಿದ್ದೀವಿ, 5 ಸರಿ ಗೆದ್ದಿದ್ದೀವಿ, 7 ಸರಿ ಗೆದ್ದಿದ್ದೀವಿ, ನಮಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ಲೇಬೇಕು ಅಂತ ಈಗಾಗಲೇ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಹಿರಿಯ ಸಚಿವರು. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಂದ ಭಾರೀ ಲಾಭಿ. ಜಿಲ್ಲೆಯಲ್ಲೂ ಕೂಡ ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಕೆಲಸ, ಶಾಸಕರ ಡಿಮ್ಯಾಂಡ್. ಕೆಲವೆಡೆ ಶಾಸಕರ ಪರ ಬೆಂಬಲಿಗರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಮುದಾಯಕ್ಕೆ ಅಥವಾ ಜಿಲ್ಲೆಗೊಂದು ಮಂತ್ರಿ ಸ್ಥಾನವನ್ನ ಕೊಡಿ, ಸ್ಥಾನ ಬೇಕು ಅಂತ ಆಕಾಂಕ್ಷಿಗಳು ಬಿಗಿ ಪಟ್ಟನ್ನ ಹಿಡಿದಿರುವಂಥದ್ದು. ಎರಡನೇ ಪಟ್ಟಿಯಲ್ಲಿಯೂ ಕೂಡ ಮಂತ್ರಿಗಿರಿ ಸಿಗದೇ ಇದ್ರೆ ಮತ್ತಷ್ಟು ಅಸಮಾಧಾನ ಸ್ಫೋಟವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಎರಡನೇ ಪಟ್ಟಿಯಲ್ಲೂ ಕೂಡ ಮಂತ್ರಿಗಿರಿ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ ಆಕಾಂಕ್ಷಿಗಳು. ಹೀಗಾಗಿ ಅಳೆದು ತೂಗಿ ಮಂತ್ರಿಗಿರಿಯನ್ನ ಕೊಡ್ತಾರಾ ಡಿಕೆಗೆ ಬಹುದೊಡ್ಡದಾದಂತಹ ಜವಾಬ್ದಾರಿ ಅಂತಂದ್ರೆ ಈ ಸಚಿವ ಸ್ಥಾನ ಆಕಾಂಕ್ಷಿಗಳ ಅವರನ್ನ ಯಾವ ರೀತಿ ಮನವೊಲಿಸೋದು ಅನ್ನೋದು. ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಆಕಾಂಕ್ಷಿಗಳು ಒತ್ತಾಸೆಯನ್ನೇ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ನೇರವಾಗಿ ಹೋಗಿ ಭೇಟಿಯನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಿದಂತಹ ಶಾಸಕರಿದ್ದಾರೆ. ಆದರೆ ಇಲ್ಲಿ ನೋಡಿ, ಈಗಾಗಲೇ 13 ಸ್ಥಾನ ಬಾಕಿ ಇದೆ, ಉಳಿದಿರೋದು 20 ಸ್ಥಾನ. ಆದರೆ ಉಳಿದಂತಹ 20 ಸ್ಥಾನ ಏನಿದೆ ಅದನ್ನ ಜಿಲ್ಲೆಗೂ ಆಕಾಂಕ್ಷಿಗಳಿದ್ದಾರಲ್ವಾ, ಜಿಲ್ಲೆಗೊಂದು ಸಚಿವ ಸ್ಥಾನ ಕೊಡಿ, ಅದ್ರಲ್ಲಿ ತಪ್ಪೇನಿದೆ? ಇದನ್ನ ಕೇಳ್ತಾ ಇರೋದು. ಕೆಲವೆಡೆ ಶಾಸಕರ ಪರ ಬೆಂಬಲಿಗರೇ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬೆಂಬಲಿಗರು, ಕೈ ಕಾರ್ಯಕರ್ತರು
ನಮ್ಮ ಶಾಸಕರು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ, ನೀವು ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಎನ್ನುವಂತಹ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ಪೋಸ್ಟರ್ ಹಿಡಿದು, ಫ್ಲೆಕ್ಸ್ ಹಿಡಿದು, ಬ್ಯಾನರ್ ಹಾಕಿಸಿ, ಇನ್ನೊಂದು ಕಡೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಏನಾದರೂ ರಣತಂತ್ರವನ್ನು ರೂಪಿಸಬೇಕು, ಸಚಿವ ಸ್ಥಾನವನ್ನು ಪಡಿಲೇಬೇಕು ಅಂತ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಅಭಿಮಾನಿ ಬಳಗದ ಮೂಲಕ ಒಂದಷ್ಟು ಅಸಮಾಧಾನವನ್ನು ಹೊರಗಾಗ್ತಾ ಇರುವಂಥದ್ದು. ಹಾಗೆ ಎರಡನೇ ಪಟ್ಟಿಯಲ್ಲಿಯೂ ಕೂಡ ಮಂತ್ರಿಗಿರಿ ಸಿಗದೇ ಇದ್ರೆ ಈ ಆಕ್ರೋಶ ಮತ್ತಷ್ಟು ಭುಗಿಲೇಳುವಂತಹ ಸಾಧ್ಯತೆ ಇದೆ. ಆದರೆ ಇಲ್ಲಿ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಬಹುಮುಖ್ಯವಾದಂತಹ ಪಾತ್ರ. ಅಳೆದು ತೂಗಿ ಮಂತ್ರಿಗಿರಿಯನ್ನ ಕೊಡಬೇಕಾಗತ್ತೆ. ಹಾಗಾದ್ರೆ ಯಾವ ರೀತಿ ಇದನ್ನ ಹಂಚಿಕೆ ಮಾಡ್ತಾರೆ ಅನ್ನೋದೇ ಇಲ್ಲಿ ದೊಡ್ಡ ತಲೆನೋವಾಗಿರುವಂಥದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.